ಈ ಕಸ್ಟಮರ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಅಲ್ಯೂಮಿನಿಯಂನೇ ಬೇಕಂತೇಳಿ ಡಿಮ್ಯಾಂಡ್ ಮಾಡಿ ಲುಕ್ ಅಂತ ಬಂದಾಗ 100% ಗ್ರಾಂಡ್ ಆಗಿರುತ್ತೆ. ಎರಡನೇದು ಮೇನ್ ಅಡ್ವಾಂಟೇಜ್ ಏನಂತಂದ್ರೆ ಡ್ಯೂರಬಿಲಿಟಿ. ಇದು ಕೂಡ ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ. ಇದು ಸ್ಟೋರೇಜ್ ಪ್ಲಸ್ ಪ್ಯಾಂಟ್ರಿ ಯೂನಿಟ್ ಎರಡೂ ಕೊಟ್ಟಿದ್ದೀವಿ. ಸೊ ಇದು ಗ್ರಾಸರಿ ಯೂನಿಟ್, ಮಿಡಲ್ ಯೂನಿಟ್ಸ್, ಕೆಳಗಡೆ ಸ್ಟೋರೇಜ್, ಇದು ಬಾಟಲ್ ಪುಲ್ ಔಟ್. ಓಕೆ, ಇವನ್ ಅದಕ್ಕೆ ನಾವು ಬೆಂಕಿ ಹಚ್ಚಿದ್ರು ಕೂಡ ಹತ್ಕೊಳ್ಳಲ್ಲ. ಇದು ಮೇಜರ್ ಅಡ್ವಾಂಟೇಜ್. ಬೆಡ್ರೂಮ್ ಅಲ್ಲಿ ಫುಲ್ ಕಂಪ್ಲೀಟ್ ವಾರ್ಡ್ರೋಬ್ಸ್ ಮಾಡಿ 700 rupees ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಿಕಾಸ್ ಇವಾಗ ಈ ಒಂದು ಇಶ್ಯೂಸ್, ಗ್ಯಾಸ್ ದೇ ಪ್ರಾಬ್ಲಮ್ಸ್, ಈ ಒಂದು ವರ್ಕ್ ಅನ್ನ 12 days ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮನ್ನೇ ಒಂದು ಸೂಪರ್ ಆಗಿರೋ ಒಂದು ಇಂಟೀರಿಯರ್ ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಅಲ್ಯೂಮಿನಿಯಂ ಇಂಟೀರಿಯರ್ಸು. ತುಂಬ ಜನ ಗೊತ್ತು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂದರೆ ಒಂದು ಬ್ರ್ಯಾಂಡ್ ಸೆಟ್ ಮಾಡಿದಂದರೆ G2 ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ. ಇವ್ರ ಲೊಕೇಶನ್ ಬಂದುಬಿಟ್ಟು ನಮ್ಮ ಬೆಂಗಳೂರು ಮಳ್ಳತ್ತಳ್ಳಿ ಹತ್ರನೇ ಬರುತ್ತೆ. ನೆಕ್ಸ್ಟು ಸೋಡಾ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ಸೊ ಒಂದು ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಆ್ಯಕ್ಚುಲಿ. ಸೊ ಇವ್ರು ಬಂದುಬಿಟ್ಟು ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ. ಇದು ಬೆಂಗಳೂರಿಂದ ಸ್ವಲ್ಪ ಔಟ್ಸ್ಕಟ್ಸ್ ಆಗುತ್ತೆ. ಆಲ್ಮೋಸ್ಟ್ ಒಂದು ಬೆಂಗಳೂರಿಂದ ಒಂದು 40 kilometers ಅಂತ ಹೇಳ್ಬೋದು. ರಾಮನಗರ ಅಲ್ಲಿ ಬರುತ್ತೆ. ಸೊ ಇದು ಹೊಸ ಮನೆ 30-40 ಡೈಮೆನ್ಷನು. ಮೇಲ್ಗಡೆ ಒಂದು ಫಸ್ಟ್ ಫ್ಲೋರಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2 BHK ಕಂಪ್ಲೀಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಸೊ ತುಂಬ ಜನಕ್ಕೆ ಒಂದು ಐಡಿಯಾ ಇರಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಏನಕ್ಕೆ ಚೂಸ್ ಮಾಡಬೇಕು ಅಂತ. ಒಂದು ಏನಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಕಾಸ್ಟ್ ಸೇವಿಂಗ್ ಆಗಿರುತ್ತೆ. ಮೇಂಟೆನೆನ್ಸ್ ಕೂಡ ನಿಮಗೆ ಲೈಫ್ ಕೂಡ ಜಾಸ್ತಿ ಬರುತ್ತೆ. ಮೇಂಟೆನೆನ್ಸ್ ಫ್ರೀ ಇರುತ್ತೆ. ರಸ್ಟ್ ಏನೂ ಆಗಲ್ಲ. ಟರ್ಮೈಟ್ ಫ್ರೀ ಇರುತ್ತೆ. ಮತ್ತು ನಿಮಗೆ ಎಷ್ಟು ಡಿಸೈನ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಡಿಸೈನ್ ಆಪ್ಷನ್ಸ್ ಬರುತ್ತೆ, ಕಲರ್ ಆಪ್ಷನ್ಸ್ ಬರುತ್ತೆ, ಮತ್ತು ಪ್ಯಾಟ್ರನ್ಸ್ ಬರುತ್ತೆ, ಕಸ್ಟಮ್ ಡಿಸೈನ್ಸ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಕಂಪೇರ್ ಟು ನಾರ್ಮಲ್ ಇಂಟೀರಿಯರ್ಸ್ಗಿಂತ ಇದು ಟೈಮ್ ಕೂಡ ಸೇವ್ ಆಗುತ್ತೆ. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂದರೆ ಆಲ್ಮೋಸ್ಟ್ ಒಂದು 10 to 15 days ಅಲ್ಲಿ ಕೂಡ ಕಂಪ್ಲೀಟ್ ಆಗುತ್ತೆ. ಅದೊಂದು ಬೆಸ್ಟ್ ಪಾರ್ಟ್ ಅಂತ ಕೂಡ ಹೇಳ್ಬೋದು. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಸೊ ಈಗ ತುಂಬ ಜನ ಕೇಳ್ತಾ ಇದ್ರಿ ಅಲ್ಯೂಮಿನಿಯಂ ಇಂಟೀರಿಯರ್ಸು ಬರೀ ಸಿಟಿಯಲ್ಲಿ ಮಾಡ್ತಾರೆ ಅಥವಾ ಔಟ್ಸ್ಕಟ್ಸಲ್ಲೂ ಮಾಡ್ತಾರೆ ಅಂತ. ಸೊ ನಾವು ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಬೆಂಗಳೂರಿಂದ ಒಂದು 40 kilometers ದೂರದಲ್ಲಿ ರಾಮನಗರ ಹತ್ರ ಇದ್ದೀವಿ. ಸೊ ಇದೊಂದು ಹೊಸ ಮನೆ ಆ್ಯಕ್ಚುಲಿ. ಸೊ ನಮ್ಮ ಮುಂದೆ ಸರ್ ಇದ್ದಾರೆ G2 ಇಂಟೀರಿಯರ್ಸ್ ಕಡೆಯಿಂದ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಲಾಸ್ಟ್ ಟೈಮ್ ಕೇಳಿದ್ರು ತುಂಬ ಜನ, ಸೊ ನೀವು ಬೆಂಗಳೂರಲ್ಲಿ ಮಾತ್ರ ಮಾಡ್ತೀರಾ ಇಂಟೀರಿಯರ್ ಅಥವಾ ಔಟ್ಸ್ಕಟ್ಸಲ್ಲಿ ಕೂಡ ಮಾಡ್ತೀರಾ ಅಂತ. ಸೊ ಅದಕ್ಕೆ ನೀವೊಂದು ಇವತ್ತೊಂದು ಪ್ರಾಜೆಕ್ಟ್ ಕೂಡ ತೊಗೊಂಬಂದಿದ್ದೀರಾ. ಸೊ G2 ಇಂಟೀರಿಯರ್ಸು ಒಂದು ಶಾರ್ಟ್ ಆಗಿ ಒಂದು ಹೇಳ್ಬಿಡಿ ಸರ್, ಇಂಟ್ರೊಡಕ್ಷನ್ ಹೊಸದಾಗಿ. ಸರ್ G2 ಇಂಟೀರಿಯರ್ಸ್ ಲೊಕೇಟೆಡ್ ಬೈ ಮಲ್ಲತ್ತಳ್ಳಿ ಸರ್. ಮಲ್ಲತ್ತಳ್ಳಿನಲ್ಲಿ ಲೊಕೇಟ್ ಆಗಿದ್ದೀವಿ ಬೆಂಗಳೂರಿನಲ್ಲಿ. ಈಗ ಪ್ರೆಸೆಂಟ್ ಬೆಂಗಳೂರಿಂದ ಒಂದು 200 kilometers ನಾವು ಸರ್ವಿಸ್ ಕೊಡ್ತಾ ಇದ್ವಿ. ಬಟ್ ತುಂಬಾ ಕಡೆ ಪ್ರಾಜೆಕ್ಟ್ಗಳಾಗಿದೆ, ಬಟ್ ವಿಡಿಯೋ ಮಾಡಕ್ ಆಗ್ತಾ ಇರಲ್ಲ, ಬಂದು ನಿಮ್ಮ ಟೈಮ್ ಸಿಗ್ತಾ ಇರಲ್ಲ, ನಾವು ಬಿಸಿ ಆಗ್ತಾ ಇದ್ವಿ. ಸೊ ರಾಮನಗರದಲ್ಲಿ ತೋರಿಸಬೇಕು ಅನ್ನೋ ಒಂದು ಯೋಚನೆ ಇತ್ತು. ಬಟ್ ನಿಮ್ಮ ಟೈಮ್ ಸಿಕ್ಕಿದ್ರಿಂದ ಇವತ್ತು ರಾಮನಗರದಲ್ಲಿ ಪ್ರಾಜೆಕ್ಟ್ ನ ತೋರಿಸ್ತಾ ಇದ್ವಿ. ಈ ಕಸ್ಟಮರ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಅಲ್ಯೂಮಿನಿಯಂನೇ ಬೇಕಂತೇಳಿ ಡಿಮ್ಯಾಂಡ್ ಮಾಡಿ ಒಂದು ವರ್ಕ್ ಮಾಡಿದ್ದಾರೆ. ಬನ್ನಿ ನೋಡೋಣ ಏನೇನು ಮಾಡಿದ್ವಿ. ಸೂಪರ್. ಓಕೆ, ಸೊ ಈಗ ಮನೆ ಒಳಗೆ ಕೂಡ ಹೋಗ್ತಾ ಇರಿ. ತುಂಬ ಜನಕ್ಕೆ ಒಂದು ಐಡಿಯಾ ಇರಲ್ಲ ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂದರೆ ಯಾವ ಥರ ಬರುತ್ತೆ, ಹೆಂಗಿರುತ್ತೆ ಅಂತ. ಬಟ್ ಯೂಶಲಿ ಏನಂದರೆ ಎಲ್ಲ ಇಂಟೀರಿಯರ್ ಅಂದರೆ ಒಂದು ವುಡ್ಡು ಅದು ಕಾನ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ನೀವು ಒಂದು ಸ್ವಲ್ಪ ಅಡ್ವಾಂಟೇಜಸ್. ಲುಕ್ ಅಂತ ಬಂದಾಗ 100% ಗ್ರಾಂಡ್ ಆಗಿರುತ್ತೆ. ಎರಡನೇದು ಮೇನ್ ಅಡ್ವಾಂಟೇಜ್ ಏನಂತಂದ್ರೆ ಡ್ಯೂರಬಿಲಿಟಿ. ಸೊ ಅಟ್ಲೀಸ್ಟ್ ವರ್ಸ್ಟ್ ಕೇಸ್ ಅಂದ್ರೆ ಒಂದು 25-30 years ಅಂತೂ ನಾವು ಯೂಸ್ ಮಾಡ್ಬೋದು. ಸೊ ಕಲರ್ಸ್ ಕಾಂಬಿನೇಷನ್ಸ್ ಆಗಿರಲಿ, ಮತ್ತೆ ನಿಮ್ಮ ಥೀಮ್ಸ್ ಆಗಿರಲಿ, ಏನ್ ಬೇಕಂದ್ರೂ ನಾವು ಅಲ್ಯೂಮಿನಿಯಂ ನಲ್ಲಿ ಕ್ರಿಯೇಟ್ ಮಾಡಬಹುದು. ಸೊ ನಾವು ಇವನ್ ಪ್ರೀವಿಯಸ್ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ವಿ ಅದನ್ನ ನಾವು ಅಲ್ಯೂಮಿನಿಯಂ ನಲ್ಲಿ ಇವಾಗ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಟ್ರೆಂಡ್ ಅಂತ ಕೂಡ ಹೇಳ್ಬೋದು. ಹೌದೌದು, ಸೂಪರ್. ಸೊ ಇನ್ನೊಂದು ಏನಂದ್ರೆ, ನಾನು ಮನೆ ಅವನಿಗೆ ಕೇಳಿದ್ದೆ ಏನಕ್ಕೆ ಅಲ್ಯೂಮಿನಿಯಂ ಚೂಸ್ ಮಾಡಿರಿ ಅಂತ. ಸೊ ಅವ್ರು ಹೇಳಿದ್ರು ಲೈಕ್ ನಮಗೆ ಆಕ್ಚುಲಿ ವುಡ್ಡಲ್ಲಿ ಹೋದ್ರೆ ಇಂಟೀರಿಯರ್ ಆಲ್ಮೋಸ್ಟ್ 3 to 4 months ಆಗುತ್ತೆ ಅಂತ ಇದ್ರು. ಅಲ್ಯೂಮಿನಿಯಂ ಅಲ್ಲಿ ಏನಂದ್ರೆ ಒಂದು ಕಾಸ್ಟ್ ಸೇವಿಂಗ್ ಇರುತ್ತೆ, ಟೈಮ್ ಸೇವಿಂಗ್ ಇರುತ್ತೆ, ಮತ್ತೆ ಲೈಫ್ ಕೂಡ ಜಾಸ್ತಿ ಬರುತ್ತೆ. ಆಕ್ಚುಲಿ ಈ ಬಿಲ್ಡರ್, ಈ ಓನರ್ ಇದಾರಲ್ಲ, ಇವ್ರ ಬ್ರದರ್ನೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ, ಪ್ಲಸ್ ಇಂಟೀರಿಯರ್ ಮಾಡ್ತಾ ಇದಾರೆ. ಸೊ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡೇ ಮಾಡಿದ್ವಿ. ಬಟ್ ಇವ್ರು ತುಂಬಾ ಅರ್ಜೆಂಟ್ ಇತ್ತು, ಮತ್ತೆ ನಮಗೆ ಪರ್ಟಿಕ್ಯುಲರ್ ಆಗಿ ಅಲ್ಯೂಮಿನಿಯಂನೇ ಬೇಕಂತೂ ಕೂಡ ಅವರು ಮೆನ್ಷನ್ ಮಾಡಿ ಹೇಳಿದ್ರು. ಹಾಗಾಗಿ ಇದನ್ನ ತಗೊಂಡು ಮಾಡಿದ್ವಿ. ಸೂಪರ್. ಸೊ ಇದು ಟಿವಿ ಯೂನಿಟ್, ಮೇನ್ಲಿ ಹಾಲ್ ಅಲ್ಲಿ ನಮಗೆ ಹೈಲೈಟ್ ಆಗೋದು ಟಿವಿ ಯೂನಿಟ್. ಸೊ ಈ ಕಾಂಬಿನೇಷನ್ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಮಾರ್ಬಲ್ ಕಾಂಬಿನೇಷನ್ ಕೊಟ್ವಿ, ಪ್ಲಸ್ WPC ನ ಯೂಸ್ ಮಾಡಿದೀವಿ. ಕೆಳಗಡೆ ಸ್ಟೋರೇಜ್ ಎಲ್ಲ ಆಪ್ಷನ್ಸ್ ನ ಕೊಟ್ಟಿದೀವಿ, ಪ್ಲಸ್ ಪ್ರೊಜೆಕ್ಷನ್ ಕೊಟ್ಟಿದೀವಿ. ಎಲ್ಲಾನು ಕೂಡ ಬಾಟಮ್ ಅಲ್ಲಿ ಬರೋದು ಎಲ್ಲಾನು ಕೂಡ ಕಾಮನ್ ಆಗಿ ಸಾಫ್ಟ್ ಕ್ಲೋಸರ್ ಇರುತ್ತೆ. ಇಲ್ಲೆಲ್ಲ ಸ್ಟೋರೇಜ್ ಇದೆ. ಓಕೆ. ಸೊ ಇದರಲ್ಲಿ ಏನು ಕಾಂಬಿನೇಷನ್ ಬೇಕಂದ್ರೂ ಮಾಡ್ಬೋದು, ಡಿಪೆಂಡ್ಸ್ ಆನ್ ಕಸ್ಟಮರ್ ಟೇಸ್ಟ್. ಓಕೆ. ಸೊ ಅದ್ರ ಜೊತೆಗೆ ಅಲ್ಯೂಮಿನಿಯಂನಲ್ಲಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಂತಂದ್ರೆ, ಸೊ ಈ ಭಾಗದಲ್ಲಿ ಗೆದ್ಲಿನ ಸಮಸ್ಯೆ ಜಾಸ್ತಿ. ರಾಮನಗರ ಒಂದು ವಿಲೇಜ್ ಸೈಡ್, ವಾಟರ್ ಸೋರ್ಸ್ ಜಾಸ್ತಿ ಇರೋದ್ರಿಂದ, ಸೊ ಶೀತ ಜಾಸ್ತಿ ಇರೋದ್ರಿಂದ ನಮ್ಮ ವುಡ್ ಎಲ್ಲ ಬೇಗ ಹಾಳಾಗುತ್ತೆ ಅನ್ನೋದು ಮೇನ್ ಥಾಟ್ನ ಇಟ್ಕೊಂಡು ಅಲ್ಯೂಮಿನಿಯಂನೇ ಮಾಡಿಸಿದ್ರು. ಸೊ ಬನ್ನಿ ಕಿಚನ್ ತೋರಿಸ್ತೀವಿ. ಸೂಪರ್. ಇದು ಪಾರ್ಟಿಷನ್ ಸಿಂಪಲ್ ಆಗಿ ಮಾಡಿದ್ವಿ. ಇದು ಪಾರ್ಟಿಷನ್, ಇದು ಅಲ್ಯೂಮಿನಿಯಂ ಸರ್? ಇದು ತರ ಅನ್ಸುತ್ತೆ. ಇಲ್ಲ, ವುಡ್ ಅಲ್ಲ. ಇದು ಕೂಡ ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ. ಎಸ್.
ಸೂಪರ್. ಓಕೆ, ಸೊ ಇದು ಒಂದು ಗ್ರ್ಯಾಂಡ್ ಎಂಟ್ರಿನ ಕೊಡು, ಒಂದು ಎಂಟ್ರಿನಲ್ಲಿ ಗ್ರ್ಯಾಂಡ್ ಲುಕ್ ನ ಕೊಡು, ಗ್ರ್ಯಾಂಡ್ ಲುಕ್ ಪ್ಲಸ್ ಲೈಟ್ ಕಾಂಬಿನೇಷನ್ಸ್ ಮಾಡಿದ್ದಾರೆ. ಮಾಡಿದ್ದೀರಾ. ಕಿಚನ್ ಅಂತ ಬಂದಾಗ ಇದು ಸ್ಟೋರೇಜ್ ಪ್ಲಸ್ ಪ್ಯಾಂಟ್ರಿ ಯೂನಿಟ್ ಎರಡೂ ಕೊಟ್ಟಿದ್ದೀವಿ. ಇಲ್ಲಿ ಸ್ಪೇಸ್ ಇತ್ತು, ಆ ಸ್ಪೇಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿದೀವಿ. ಇದು ಪ್ಯಾಂಟ್ರಿ ಯೂನಿಟ್ಸ್ ಮತ್ತೆ ಇದು ನಾರ್ಮಲ್ ರೆಗ್ಯುಲರ್ ಸ್ಟೋರೇಜ್. ಓಕೆ, ಎರಡು ಆಪ್ಷನ್ಸ್. ಇದೆಲ್ಲ ಏನು ಸರ್ ಇಲ್ಲಿ? ಇದು ವೆದರ್ ಸ್ಟ್ರಿಪ್ ಸರ್. ವೆದರ್ ಸ್ಟ್ರಿಪ್ ಅಂದ್ರೆ ಇದು ಟೂ ಪರ್ಪಸ್ ನಾವು ಯೂಸ್ ಮಾಡ್ತೀವಿ. ಒಂದು ಡಸ್ಟ್ ಅಬ್ಸರ್ವ್ ಆಗ್ಲಿಕ್ಕೆ, ಅಂದ್ರೆ ಇದು ಕ್ಲೋಸ್ ಮಾಡಿದಾಗ ಡಸ್ಟ್ ಇದರಿಂದ ಒಳಗಡೆ ಹೋಗ್ಲಿಕ್ಕೆ ಚಾನ್ಸಸ್ ಇರಲ್ಲ. ಬರೀ ಮೆಟಲ್ ಇದ್ದಾಗ ಸಮ್ ಪರ್ಸೆಂಟೇಜ್ 1 or 2 mm ಗ್ಯಾಪ್ ಬರುತ್ತೆ, ಸೊ ಅದಕ್ಕೆ ಕವರ್ ಆಗುತ್ತೆ. ಎರಡನೇದು ನೀವು ಪುಲ್ ಮಾಡಿದ್ರು ಕೂಡ ಇದು ಡೋರ್ ಆಗಿ ಫೋರ್ಸ್ಫುಲಿ ಹಾಕಿದ್ರು ಕೂಡ ಅದು ಕ್ಲೋಸ್ ಆಗಲ್ಲ, ಮೀನ್ಸ್ ಅದು ಟಚ್ ಆಗುತ್ತೆ, ಹಾಗಾಗಿ ಮೆಟಲ್ ಕನೆಕ್ಟಿವಿಟಿ ಬರಲ್ಲ. ಓಕೆ, ಸೊ ಇದು ಗ್ರಾಸರಿ ಯೂನಿಟ್, ಮೆಟಲ್ ಯೂನಿಟ್ಸ್. ಇದು ಗ್ಲಾಸ್ ಶಟರ್ಸ್ ನ ಕೊಟ್ಟಿದ್ದೀವಿ. ಕಿಚನ್ ಅಂತ ಬಂದಾಗ ಬಾಟಮ್ ಅಲ್ಲಿ ಇದು ಸಿಂಕ್ ಯೂನಿಟ್ ಕೆಳಗಡೆ ಸ್ಟೋರೇಜ್ ಬೇಕಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಅವ್ರ ಆಪ್ಷನ್ ಕಸ್ಟಮರ್ ಬಿಟ್ಟಿದ್ದು. ಸೊ ಅದು ಬಿಟ್ಟರೆ ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇದೆ. ಓಕೆ, ಸೊ ಇದು ಟ್ಯಾಂಡಮ್ ಬಾಕ್ಸಸ್. ಓಕೆ, ಡ್ರಾಯರ್ಸ್. ಯಾ, ಸೇಮ್ 2 sets ಆಫ್ ಟ್ಯಾಂಡಮ್ಸ್ ಇದೆ. ಮತ್ತೆ ಇಲ್ಲಿ ಕಟ್ಲರಿ ಯೂನಿಟ್ ನ ಸಪರೇಟ್ ಆಗಿ ಹಾಕೋಬಹುದು ನಾವು. ಇದು ಇದೆ. ಓಕೆ, ಸೊ ಮೈನ್ ಸ್ಟೋರೇಜ್ ತುಂಬಾ ಯೂಸ್ ಆಗುತ್ತೆ ಇದನ್ನ ಮಾಡಿದಾಗ. ಇಲ್ಲಿ ನಾರ್ಮಲ್ ಹೈಟ್ ಕೊಟ್ಟಿದ್ದೀವಿ, ಖಾಲಿ ಬಿಟ್ಟಿದ್ದೀವಿ, ಯಾಕೆಂದ್ರೆ ಕಾರ್ನರ್ ಯೂಸೇಜ್ ನ ಮಾಡ್ಲಿಕ್ಕೋಸ್ಕರ ಅಲ್ಲಿ ಸೆಲ್ಫ್ ನ ಕೊಟ್ಟಿಲ್ಲ. ಇದು ಬಾಟಲ್ ಪುಲ್ ಔಟ್. ಓಕೆ, ಇಲ್ಲಿ ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಒಂದು ಸ್ಪೇಸ್ನ ನಾವು ಖಾಲಿ ಕೊಡ್ತೀವಿ, ಬಿಕಾಸ್ ಸಿಲಿಂಡರ್ಸ್ ಏನಾರ ಸಮ್ ಟೈಮ್ ಎಮರ್ಜೆನ್ಸಿಗೆ ಒಳಗಡೆ ಸ್ಟೋರ್ ಮಾಡಬೇಕು ಅಂತಂದಾಗ ಬೇಕಾಗುತ್ತೆ ಅದಕ್ಕೆ. ಸೊ ಅದು ಬಿಟ್ಟರೆ ಮೇಲ್ಗಡೆ ಎಲ್ಲ ಲಾಫ್ಟ್ ಇದೆ. ಮೇಲೇನು ಸ್ಟೋರೇಜ್ ಎಲ್ಲ ಬರುತ್ತೆ. ಸೊ ಅಲ್ಲಿ ರೇರ್ ಯೂಸೇಜ್ ಎಲ್ಲ ಬಂದ್ಬಿಟ್ಟು ಮೇಲೆ ಸ್ಟೋರೇಜ್ನ ನಾವು ಮಾಡ್ಕೋಬಹುದು. ಸೂಪರ್ ಸರ್. ಇನ್ನೊಂದು ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಈ ಕಿಚನಲ್ಲಿ ಏನಂದರೆ ಜಾಸ್ತಿ ನೀರು ಹಾಕೋದಾಗ್ಲಿ, ಇಲ್ಲಿಂದ ಸಪೋಸ್ ಹೀಟ್ ಆಗೋದಾಗ್ಲಿ, ಏನೋ ಚೆಲ್ಲೋದಾಗ್ಲಿ, ಆ ಥರ ಎಲ್ಲ ಮಾಡಿದಾಗ ಏನಾದ್ರು ಒಂದು ಸರ್ ಆಕ್ಚುಲಿ ಇದು ಅಲ್ಯೂಮಿನಿಯಂನಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಶೀಟ್ಸ್ ಆಗಿರ್ಬೋದು, PVC ಆಗಿರ್ಬೋದು, ACP ಆಗಿರ್ಬೋದು, ಇದು ಫೈರ್ ಪ್ರೂಫ್ಸ್ ಇರುತ್ತೆ. ಸೊ ಅಂದ್ರೆ ನೀವು ಫೈರ್ ರಿಯಾಕ್ಟ್ ಆಗಲ್ಲ, ಇವನ್ ಅದಕ್ಕೆ ನಾವು ಬೆಂಕಿ ಹಚ್ಚಿದ್ರು ಕೂಡ ಹತ್ಕೊಳ್ಳಲ್ಲ. ಇದು ಮೇಜರ್ ಅಡ್ವಾಂಟೇಜ್. ಅಂಡ್ ಇನ್ನೊಂದು ಥಿಂಗ್ ಏನಂತಂದ್ರೆ ನೀವು 365 days ನೀರು ಹಾಕಿ ವಾಶ್ ಮಾಡಿದ್ರು ಕೂಡ ಮೆಟಲ್ ಆಗಲಿ ಶೀಟ್ಸ್ ಆಗಲಿ ಯಾವುದು ಡ್ಯಾಮೇಜ್ ಆಗಲ್ಲ. ಏನು ಡ್ಯಾಮೇಜ್ ಅಂದ್ರೆ ರಸ್ಟ್ ಬರೋದಾಗ್ಲಿ, ಮತ್ತೆ ಶೇಡ್ ಹಾಕೋದಾಗ್ಲಿ, ಲ್ಯಾಮಿನೇಟ್ಸ್ ತರ ಎದೋಳೋದಾಗ್ಲಿ, ಅಥವಾ ಯಾವ ಪ್ರಾಬ್ಲಮ್ಸ್ ಇದು ಬರಲ್ಲ. ಇದು ಅಲ್ಯೂಮಿನಿಯಂ ಕಾನ್ಸೆಪ್ಟ್ ನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಸೊ ಇದು ಇದರಿಂದನೇ ಬಂದ್ಬಿಟ್ಟು ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಹೌದು, ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 years ಯೂಸ್ ಮಾಡಿದ್ರು ಕೂಡ ತುಂಬಾ ವರ್ತಬಲ್. ಇಲ್ಲಿ ಎಸ್ ಸರ್, ಇದೆಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಯಾವುದು ಕೂಡ ಒಂದು ಪೀಸ್. ಬೇಕಾದ್ರೆ ನಾವು ಲೈಟ್ಸ್ ಬೇಕಾದ್ರೆ ಲೈಟ್ಸ್ ಕೊಡ್ಬೋದು, 100% ಕೊಡ್ಬೋದು ಸರ್. ಇದಕ್ಕೆಲ್ಲ ನಮ್ಗೆ ವಾರಂಟೀಸ್ ಇರುತ್ತೆ, ಈ ಫಿಟ್ಟಿಂಗ್ಸ್ 100% ಸರ್. 5 years ಕಂಪನಿನೇ ವಾರಂಟಿ ಕೊಡುತ್ತೆ. ಸೊ ನಿಮ್ಗೆ ಕಾಮನ್ ಆಗಿ ಇಂಚಸ್ ಎಲ್ಲ ಹೋಗ್ಬಿಟ್ಟು ಎಪ್ಕೋ ಯೂಸ್ ಮಾಡೋದ್ರಿಂದ ನಿಮಗೆ 10-15 years ಏನು ಬರಲ್ಲ. ಸೊ ನೀವೇನಾದ್ರು ಕೆಮಿಕಲ್ ಯೂಸೇಜ್ ಮಾಡಿದಾಗ ರಸ್ಟ್ ಬಂದು ಹಾಳಾಗಬಹುದು ಹೊರತು, ಬಟ್ ಯೂಸೇಜ್ ಇಂದ ನಿಮಗೆ ಹಾಳಾಗಂತ ಚಾನ್ಸಸ್ ತುಂಬಾ ಕಡಿಮೆ. ಅಂಡ್ ಇದು ಬೆಡ್ರೂಮ್. ಓಕೆ, ಬೆಡ್ರೂಮ್ ಅಲ್ಲಿ ಫುಲ್ ಕಂಪ್ಲೀಟ್ ವಾರ್ಡ್ರೋಬ್ಸ್ ಮಾಡಿ. ಇದು ಸ್ಲೈಡಿಂಗ್ 3 doors ಇದೆ, 12 feet ಬರುತ್ತೆ, ಹಾಗಾಗಿ 3 doors ನ ಪ್ರೊವೈಡ್ ಮಾಡಿದೀವಿ. ಓಕೆ, ಸೊ ಇಲ್ಲಿ ನಿಮಗೆ ಇನ್ಸೈಡ್ ಬಂದಾಗ ಸೊ ಓಕೆ, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೂಪರ್. ಓಕೆ, ಸೊ ಇದ್ರ ಹಿಂದೆಗಡೆ ಅಗೇನ್ ಸ್ಟೋರೇಜ್ ಕೊಡ್ತೀವಿ. ಓಕೆ, ಇಲ್ಲಿಂದಾನೆ ಸ್ಟೋರೇಜ್ ಇದೆ. ಓಕೆ, ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇರೋದ್ರಿಂದ ಇದನ್ನ ಡಿಫ್ರೆಂಟ್ ಆಗಿ ಮಾಡಿದೀವಿ, ಅಂದ್ರೆ ಸ್ಟೋರೇಜ್ ಜಾಸ್ತಿ ಬರುತ್ತೆ ಇಲ್ಲಿ. ಸೊ ಅದ್ ಬಿಟ್ರೆ ನೆಕ್ಸ್ಟ್ ರೆಗ್ಯುಲರ್ ಸ್ಟೋರೇಜ್ ಅಂತ ಬಂದಾಗ ನಿಮಗೆ ಕಂಪಾರ್ಟ್ಮೆಂಟ್ಸ್ ಕೊಡ್ತೀವಿ. ಸೊ ಇದು ಬೇಕಾದ್ರೆ ನಾವು ಹ್ಯಾಂಡಲ್ ತರನು ಕೊಡ್ಬೋದಾ ಇದಕ್ಕೆ? ಕೊಡ್ಬೋದು ಸರ್, ಬಟ್ ಅದು ಸ್ಲೈಡಿಂಗ್ ಅಂತ ಬಂದಾಗ ನಮಗೆ ಗ್ರೂಸ್ ಸಪೋರ್ಟ್ಗೆ ನಮಗೆ ಗ್ರೂಸ್ ಜಾಸ್ತಿ ಇರುತ್ತೆ. ಹ್ಯಾಂಡಲ್ ಅಂತಂದಾಗ ಅದನ್ನ ನೀವು ಪುಲ್ ಮಾಡ್ಬೇಕಂದಾಗ ಅದು ಅಷ್ಟು ಕಂಫರ್ಟ್. ಇವಾಗೆಲ್ಲ ಹ್ಯಾಂಡಲ್ಲೆಸ್, ಬಟ್ ಸ್ಲೈಡಿಂಗ್ ಅಂತ ಬಂದಾಗ ಇದನ್ನೇ ಕೊಡ್ತೀವಿ. ಡೋರ್ ಅಂತ ಬಂದಾಗ ಹ್ಯಾಂಡಲ್ ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಇದ್ರ ಜೊತೆ ಲಾಕು ಬರುತ್ತಾ, ಲಾಕ್ ಫೆಸಿಲಿಟೀಸ್? ಇಲ್ಲೆಲ್ಲ ಡ್ರಾರ್ಸ್ ಎಲ್ಲ ಲಾಕ್ ಇದೆ, ಬಟ್ ಥಿಂಗ್ಸ್ ಇಟ್ಟಿರೋದ್ರಿಂದ ಅದನ್ನ ಓಪನ್ ಮಾಡಲ್ಲ. ಎಲ್ಲ ಡ್ರಾಯರ್ಸ್ಗೂ ಲಾಕ್ ಬರುತ್ತೆ. ಲಾಕ್ ಬರುತ್ತೆ. ಓಕೆ, ಸೊ ಮೇಲೆ ಕೂಡ ಸ್ಟೋರೇಜ್ ಬಂದ್ಬಿಡುತ್ತೆ. ಎಸ್ ಸರ್, ಲಾಫ್ಟ್ ಬರುತ್ತೆ. ಓಕೆ, ಕಂಪ್ಲೀಟ್ ಲಾಫ್ಟ್ಗಳಿದೆ ನೋಡ್ಬೋದು. ಸೂಪರ್. ಇಲ್ಲಿದೆ ಅಗೇನ್ ಇಲ್ಲೊಂದು ಸ್ಟೋರೇಜ್ ಇತ್ತು, ಹಾಗಾಗಿ ಅದನ್ನು ಕೂಡ ಕವರ್ ಮಾಡಿದೀವಿ. ಸೊ ಇದು ತುಂಬಾ ಕೂಲ್ ಕಲರ್, ಈ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇದು ಬ್ರೈಟ್ ಸಿಲ್ವರ್ ಮತ್ತೆ ಜರೆ ಸಿಲ್ವರ್ ಕಾಂಬಿನೇಷನ್ ಕೊಟ್ಟಿದೀವಿ. ಇದು ಕಸ್ಟಮರ್ಗೂ ಇದೇ ಕಲರ್ ಬೇಕಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದಕ್ಕೋಸ್ಕರ. ಓಕೆ, ಸೊ ಇದು ಕಲರ್ BHK ಬರುತ್ತಲ್ಲ? 2 BHK ಸರ್. 2 BHK. ಅಂಡ್ ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸಿಂಕ್ ಯೂನಿಟ್ ಮಾಡಿದ್ವಿ, ಹ್ಯಾಂಡ್ ವಾಶ್ ಯೂನಿಟ್. ಇದು ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ರೆ? ಎಸ್, ಯಾಕೆಂದ್ರೆ ವಾಟರ್ಸ್ ಯಾವಾಗಲೂ ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಸೊ ಸ್ಮೆಲ್ ಬರ್ಬೋದು, ಇಲ್ಲ ಬ್ಯಾಕ್ಟೀರಿಯಾಸ್ ಇಂಪ್ಯಾಕ್ಟ್ಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ವೆಂಟಿಲೇಷನ್ಸ್ ನ ಪ್ರೊವೈಡ್ ಮಾಡ್ತೀವಿ. ನೀಡ್ ಇದ್ರೆ ಒಳಗಡೆ ಶೆಲ್ಫ್ ಸ್ಟೋರೇಜ್ ಕೂಡ ಕೊಡ್ತೀವಿ. ಓಕೆ,
ಒಂದು ಇದೊಂದು ಚಿಕ್ಕದು ಸ್ಟಡಿ ಟೇಬಲ್. ಇಲ್ಲಿ ನಿಮಗೆ ಲೆಗ್ ಆಪ್ಷನ್ಸ್ ಇರುತ್ತೆ. ಅಗೇನ್ ಇಲ್ಲಿ ಸ್ಟೋರೇಜ್ ಕೊಡ್ತೀವಿ ಓಕೆ ಬಾಟಮ್. ಓಕೆ ಸೊ ಬೇಕಂದ್ರೆ ನಿಮ್ಗೆ ಇನ್ನೊಂದು ಸ್ಟೋರೇಜ್ ತಗೋಬಹುದು, ಬಿಕಾಸ್ ಬುಕ್ಸ್ ಎಲ್ಲ ಸ್ಟೋರ್ ಮಾಡ್ಲಿಕ್ಕೆ. ಸೊ ಡಿಪೆಂಡ್ಸ್ ಆನ್ ಕಸ್ಟಮರ್ ಟೇಸ್ಟ್. ನಿಮ್ಗೆ ಏನು ಬೇಕೋ ಅದನ್ನು ಮಾತ್ರ ಪ್ರೊವೈಡ್ ಮಾಡಿರ್ತೀವಿ. ಅಗೇನ್ ಇದು 2 doors ಸ್ಲೈಡಿಂಗ್ ವಾಟರ್ಫ್ರೂಫ್. ಓಕೆ 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 2 ರೂಮ್ಗೂ ಒಂದೇ ಕಾಂಬಿನೇಷನ್ ಮಾಡಿದ್ವಿ, ಬಿಕಾಸ್ ಮಕ್ಕಳು ಅಂತ ಬಂದಾಗ ಕಲರ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಕನ್ಫ್ಯೂಸ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಇವರಿಲ್ಲ ಸರ್ ಎರಡಕ್ಕೂ ಒಂದೇ ಕಲರ್ ಬೇಕು ಅಂತ ಕೇಳ್ಬಿಟ್ಟು ಮಾಡಿಸಿದ್ರು. ಕಲರ್ ಅಂತ ಬಂದಾಗ ಎಲ್ಲ ಯಾವ ಕಲರ್ ಬೇಕಾದ್ರೂ ಕಸ್ಟಮರ್ ಟೇಸ್ಟ್ ಪ್ರಕಾರ ನಾವು ಕಾಂಬಿನೇಟ್ ಮಾಡ್ಕೊಡ್ತೀವಿ, ಮಾಡ್ಬೋದು. ಯಾ. ಸೊ ನೆಕ್ಸ್ಟ್ ಅಂದ್ರೆ ತುಂಬಾ ಜನ ಕೇಳ್ತಾರೆ, ನೀವು ಬರೀ ಲೈಕ್ 2 BHK 3 BHK ಮಾಡೋದು ಅಥವಾ ಕಮರ್ಷಿಯಲ್ಸು ಮಾಡ್ತೀರಾ, ಇಂಡಿಪೆಂಡೆಂಟ್ ಹೌಸ್ ಮಾಡ್ತೀರಾ, 1 BHK ಮನೆ ಇದ್ರು ಮಾಡ್ತೀರಾ, ಫ್ಲಾಟ್ಸು ಅಲ್ಲ ಅಂತ? 100% ಮಾಡ್ತೀವಿ ಸರ್. ಅಂದ್ರೆ ಡಿಪೆಂಡ್ ಆನ್ ಡಿಸ್ಟೆನ್ಸ್. ತುಂಬಾ ಈಗ 200-300 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಬಂದಾಗ ತುಂಬಾ ಸ್ಮಾಲ್ ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಹೋದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಬರುತ್ತೆ. ಓಕೆ. ಸೊ ಅದನ್ನ ನಾವು ಎಕ್ಸ್ಪೆನ್ಸಸ್ ನ ಕಸ್ಟಮರ್ ಮೇಲೆ ನಾವು ಜಾಸ್ತಿ ಹಾಕಕ್ಕಾಗಲ್ಲ, ಬಿಕಾಸ್ ನಮ್ದೊಂದು ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಇರುತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ ಲಾಂಗ್ ಅಂತ ಬಂದಾಗ ಬೆಂಗಳೂರಿಂದ ಆಚೆ ಬಂದಾಗ ಅಟ್ಲೀಸ್ಟ್ ಮಿನಿಮಮ್ 2 BHK ನ ರಿಕ್ವೈರ್ಮೆಂಟ್ ಕೇಳ್ತೀವಿ. ಸೊ ಸಿಟಿ ಒಳಗಡೆ ಇದ್ದಾಗ ಈವನ್ ಸ್ಮಾಲ್ ಕಿಚನ್ ಇದ್ರು ಕೂಡ ಮಾಡ್ಕೊಡ್ತೀವಿ. ನಾವು ಇದೇ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ರೂಲ್ಸ್ ಏನಿರಲ್ಲ. ಸೊ ಡಿಪೆಂಡ್ಸ್ ಆನ್ ನಮ್ಮ ಟೈಮ್ಸ್ ಶೆಡ್ಯೂಲ್ಸ್. ಸೊ ಆಲ್ರೆಡಿ ಯಾವ ಶೆಡ್ಯೂಲ್ಸ್ ತಗೊಂಡ್ಬಿಟ್ಟಿದ್ವಿ ಅಂತಂದ್ರೆ ಸೊ ಅದನ್ನ ನೋಡ್ಕೊಂಡು ಮ್ಯಾಚ್ ಮಾಡಿ ಡೇಟ್ ಹೇಳ್ತೀವಿ. ಆ ಡೇಟ್ ಓಕೆ ಅಂದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ. ಓಕೆ ಸರ್. ಇವಾಗ ಲೈಕ್ ಸ್ಟಾರ್ಟಿಂಗ್ ಪ್ರೈಸಿಂಗ್ ಅಂತ ಬಂದ್ರೆ 2 BHK 3 BHK ಎಲ್ಲ ಪ್ರೈಸ್ ಎಷ್ಟು ಸ್ಟಾರ್ಟಿಂಗ್? ಸರ್ ಆಕ್ಚುಲಿ ನಾವು ಲಮ್ಸಮ್ ಪ್ರೈಸಿಂಗ್ ನ ಕೋಟ್ ಮಾಡಲ್ಲ, ಬಿಕಾಸ್ 2 BHK ಎಷ್ಟು 3 BHK ಎಷ್ಟು ಅಂತ ಅದು ರಾಂಗ್ ಆಕ್ಚುಲಿ. ಈಗ ನಾನು 2 BHK ಹೇಳ್ತೀನಿ, 2 BHK ಸರ್ 5 lakhಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಈಗ ನಾನು ಮಾಡೋಕೆ ಹೋದಾಗ ಕಸ್ಟಮರ್ ರಿಕ್ವೈರ್ಮೆಂಟ್ ಜಾಸ್ತಿ ಬರ್ಬೋದು, ಇಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಕಡಿಮೆನೂ ಬರ್ಬೋದು. ಕಡಿಮೆ ಬಂದು 5 ಲಕ್ಷ ತಗೊಂಡ್ರೆ ಅದು ಕಸ್ಟಮರ್ ಲಾಸ್ ಆಗುತ್ತೆ. ಇಲ್ಲ ಅವ್ರು ಜಾಸ್ತಿ ಕೇಳಿ ನಾನು ಕಮ್ಮಿ ಕೋಟ್ ಮಾಡಿದಾಗ ನನಗೆ ಲಾಸ್ ಆಗುತ್ತೆ. ಈ ಎಲ್ಲ ಕೂಡ ಸ್ಕ್ವೇರ್ ಫೀಟ್ ಅಲ್ಲೇ ಇರುತ್ತೆ. ನೀವು ಕಡಿಮೆ ಮಾಡಿಸಿದ್ರೆ ಕಡಿಮೆ ಬಿಲ್ ಬರುತ್ತೆ, ಜಾಸ್ತಿ ಮಾಡಿಸಿದ್ರೆ ಜಾಸ್ತಿ ಬಿಲ್ ಬರುತ್ತೆ. ಇದರಿಂದ ನನಗೂ ಲಾಸ್ ಆಗಬಾರ್ದು, ಎರಡನೇದು ಕಸ್ಟಮರ್ಗೂ ಲಾಸ್ ಆಗಬಾರ್ದು. ಟ್ರಾನ್ಸ್ಪರೆನ್ಸಿ ಇರುತ್ತೆ. ಏನು ಸ್ಕ್ವೇರ್ ಫೀಟ್ ಇರುತ್ತೆ ಜಾಸ್ತಿ ಮಾಡಿಸಿದ್ರೆ ಅದೇ ಪ್ರೈಸ್ ಮಲ್ಟಿಪಲ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ಕ್ವೇರ್ ಫೀಟ್ ಅಂತ ಬಂದ್ರೆ ಎಷ್ಟು ಬರ್ಬೋದು ಸರ್? ಆಕ್ಚುಲಿ 700 rupees ಸ್ಟಾರ್ಟ್ ಮಾಡ್ತಾ ಇದ್ವಿ, ಬಿಕಾಸ್ ಇವಾಗ ಈ ಒಂದು ಇಶ್ಯೂಸ್, ಗ್ಯಾಸ್ ಪ್ರಾಬ್ಲಮ್ಸ್, ಈ ವಾರ್, ಈ ಒಂದು ರೀಸನ್ ಇಟ್ಕೊಂಡು ಮಾರ್ಕೆಟ್ ಎಲ್ಲರೂ ಕೂಡ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಬೇರೆ ಆಪ್ಷನ್ ಅಂತಲೇ ಜಾಸ್ತಿ ಮಾಡಿದ್ವಿ. 50 to 60 rupees. ಮೇನ್ ಏನಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇರ್ಬೋದು, ಬಟ್ ಕ್ವಾಲಿಟಿ, ರಿಲಯಬಿಲಿಟಿ ಅಂಡ್ ಕಸ್ಟಮರ್ ಸರ್ವಿಸ್ ಅಂತ ಬಂದಾಗ ಅದು ಮೇನ್ ಇದಾಗಿರುತ್ತೆ. ಖಂಡಿತ. ಸೊ ಹಾಗಾಗಿ ನಾವೆಲ್ಲೂ ಕೂಡ ಕ್ವಾಲಿಟಿ ಕಂಪ್ರೂವ್ ಆಗಲ್ಲ. ನಿಮಗೆ ಮಾರ್ಕೆಟ್ ಅಲ್ಲಿ ಹೆಂಗಿದೆ ಅಂತಂದ್ರೆ ನೀವೇನು ಪ್ರೈಸ್ ಕೇಳ್ತೀರಾ ಎಸ್ ಅಂತ ಹೇಳ್ತಾರೆ, ಬಟ್ ಜನಗಳಿಗೆ ಗೊತ್ತಿರಲ್ಲ, ಯಾರು ಕೂಡ ಲಾಸ್ ಮಾಡ್ಕೊಂಡು ಕೆಲಸ ಮಾಡಲ್ಲ. ಸೊ ನೀವೇನ್ ಪ್ರೈಸ್ ಕೊಡ್ತೀರಾ ಅದಕ್ಕೆ ಆ ಕ್ವಾಲಿಟಿನ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವೇನ್ ಪ್ರೈಸ್ ಕೊಡ್ತೀವಿ ಅದನ್ನ ನಾವು ಮೊದಲೇ ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮ್ಗೆ ಯಾವ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತಾ ಇದೀವಿ, ಯಾವ ಶೀಟ್ ಕೊಡ್ತಾ ಇದೀವಿ, ಅದು ಕ್ವಾಲಿಟಿ ಥಿಕ್ನೆಸ್ ಏನು, ವೈಟ್ ಏನು, ಗೇಜ್ ಏನು, ಸೊ ಇದೆಲ್ಲ ಡೀಟೇಲ್ಸ್ ನ ಕೊಟ್ಟು ಮಾಡ್ತೀವಿ. ಬಿಕಾಸ್ ಯಾಕೆ ಅಂತಂದ್ರೆ ನೀವು 10 ರೂಪಾಯಿ ಕಮ್ಮಿ ಕೊಟ್ಟು ಅಂದ್ಬಿಟ್ಟು ನಾನು ಲೋ ಕ್ಲಾಸ್ ಹಾಕಿದಾಗ ಸೊ ಲೈಫ್ ಡ್ಯೂರಬಿಲಿಟಿ ಬಂದಲ್ಲಿದ್ದಾಗ ನಮ್ಮ ರೆಪ್ಯುಟೇಷನ್ಸ್ ಹಾಳಾಗುತ್ತೆ. ಸೊ ಅದು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಫಸ್ಟ್ ಕಸ್ಟಮರ್ಗೆ ಹೈ ಕ್ವಾಲಿಟಿನೇ ಹೇಳ್ತೀವಿ. ಸೊ ಅವರಿಲ್ಲ ಬಜೆಟ್ ಅದು ಇದು ಅಂತಂದಾಗ ಆಪ್ಷನ್ ಕೊಡ್ತೀವಿ, ಯಾವ ಆಪ್ಷನ್ ಬೇಕಾದ್ರೂ ತಗೋಬಹುದು. ಓಕೆ ಸರ್. ಇವಾಗ ಲೈಕ್ 2 BHK ಅಂದ್ರೆ ಎಷ್ಟು ಟೈಮ್ ತಗೊಬಹುದು? 3 BHK ಅಂದ್ರೆ ಎಷ್ಟು ಟೈಮ್? ಈ ಒಂದು ವರ್ಕ್ ನ 12 days ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. 12 days ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ಒಂದು 2-3 days ನಮಗೆ ಪವರ್ ಪ್ರಾಬ್ಲಮ್ ಆಯಿತು, ಬಿಕಾಸ್ ಈ ರೈನಿಂಗ್ ಸೀಸನ್ ಅಲ್ಲ. ಸೊ ಹಾಗಾಗಿ ಒಂದು 10 days ಅಲ್ಲಿ ಮುಗಿಸಬಹುದು, ಅಂದ್ರೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದ್ರೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಕಾಂಬಿನೇಷನ್ ಮಾಡ್ಬಿಡ್ತಾರೆ ಕೆಲಸಗಳು, ಪೇಂಟಿಂಗ್ ಮಾಡ್ತಾ ಇರ್ತಾರೆ. 100% ನಾವು ಫಸ್ಟ್ ಹೇಳ್ತೀವಿ ಮಾಡೋದೇ ಇಲ್ಲ ಅಂತ, ಯಾಕಂದ್ರೆ ಫಿನಿಶಿಂಗ್ ಬರಲ್ಲ ಇಂಟೀರಿಯರ್ ನಲ್ಲಿ. ಇಂಟೀರಿಯರ್ ಯಾವಾಗ್ಲೂ 1 ಕೋಟ ಪೇಂಟಿಂಗ್ ಆದ್ಮೇಲೆ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಳಕೆನೂ ಚೆನ್ನಾಗಿ ಬರುತ್ತೆ. ಈಗ ಅರ್ಧ ಕೆಲಸ ಆಗಿದ್ದಾಗ ಇಂಟೀರಿಯರ್ ಮಾಡಿದಾಗ ನಮ್ಗೆ ಆ ಫಿನಿಶಿಂಗ್ ನೋಡೋಕ್ಕಾಗಲ್ಲ. ಈಗ ನಮ್ಮ ಕಡೆನೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಮಿಸ್ ಆಗ್ಬೋದು. ಸೊ ಹಾಗಾಗಿ ತುಂಬಾ ಜನಕ್ಕೆ ರೆಫರ್ ಮಾಡೋದು ಏನಂತಂದ್ರೆ ಫಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ ಇಂಟೀರಿಯರ್ ನ ಕೆಲಸ ಕೊಡಿ. ಇದು ತುಂಬಾ ಜನದ ಹರಿಬರಿ ಹೆಂಗಿರುತ್ತೆ ಅಂತಂದ್ರೆ ಎಲ್ಲ ಕೆಲಸನ ಒಟ್ಟಿಗೆ ಮಾಡಿಸಿ ಬೇಗ ಪೂಜೆ ಮಾಡ್ಬೇಕು ಅನ್ನೋದು ಇರುತ್ತೆ. ಎಲ್ಲ ಒಟ್ಟಿಗೆ ಮಾಡಿಸಿದ್ರೆ ಬೇಗನೂ ಆಗಲ್ಲ, ಫಿನಿಶಿಂಗು ಆಗಲ್ಲ, ಯಾವ ಕೆಲಸನೂ ಫಿನಿಶಿಂಗ್ ಆಗಲ್ಲ. ಸೂಪರ್ ಸರ್. ನಿಮ್ದು ಪ್ರಾಜೆಕ್ಟ್ ಏನಾದ್ರು ನೋಡಬೇಕು ಅಥವಾ ಆಫೀಸ್ ಬಂದು ಮೀಟ್ ಆಗಬೇಕಂದ್ರೆ ಎಲ್ಲಿ? ಖಂಡಿತ ಸರ್, ಗೂಗಲ್ ಟೈಪ್ ಮಾಡಿದ್ರು ಕೂಡ G2 ಇಂಟೀರಿಯರ್ಸ್ ಅಂತ ಟೈಪ್ ಮಾಡಿದ್ರೆ ಮಳತಳ್ಳಿ ಲೊಕೇಶನ್ ಬರುತ್ತೆ. ಸೊ ಅಲ್ಲಿ ಬಂದ್ರು ಕೂಡ ಎಲ್ಲ ಡಿಸ್ಪ್ಲೇ ಸೆಂಟರ್ ಇದೆ, ಡಿಸ್ಪ್ಲೇ ಇದೆ. ಸೊ ನೀವು ಅಲ್ಲೂ ಕೂಡ ಫಿಸಿಕಲ್ ಯೂಸ್ ಮಾಡಿ ನೋಡಬಹುದು. ಇಲ್ಲ ನಿಯರ್ ಬೈ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ರು ಕೂಡ ನಾವು ರೆಫರ್ ಮಾಡ್ತೀವಿ, ಅಲ್ಲಿ ಹೋಗಿ ಕೂಡ ನೋಡಬಹುದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.